ಅದೇ ಅಧ್ಯಾಯ ಹೊಸ ಕತೆ. ವೈ ಆರ್ ಸಿ ಬಿ ಸ್ಪೆಷಲ್ ಅಂತ ಈ ಸೀರೀಸ್ ನಾನು ವಿರಾಟ್ ಕೊಹ್ಲಿ ಅವರಿಂದನೇ ಸ್ಟಾರ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ನೋಡಿ, 17 ವರ್ಷದಿಂದ ಕಪ್ ಗೆದ್ದಿರಲಿಲ್ಲ. ಆಮೇಲೆ ಸುಮಾರು ಬೇರೆ ಟೀಮ್ಸ್ಗಳಿಂದ ಆಫರ್ ಬಂದಿತ್ತು. ಆದರೂ ಅವ್ರು ಕೊನೆಯ ದಿನದವರೆಗೂ ನಾವು ಆರ್ ಸಿ ಬಿಗೆ ಆಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು. ಆಮೇಲೆ ಹೋದ ವರ್ಷ ಕಪ್ ಗೆದ್ದಾದ್ಮೇಲೆ ಅವರು ಕಣ್ಣೀರು ಹಾಕಿದ್ದು, ಎಮೋಷನಲ್ ಆಗಿದ್ದು, ಅದೆಲ್ಲ ಏನು ಹೇಳಕ್ಕೆ ವರ್ಡ್ಸೇ ಇಲ್ಲ ಅದಕ್ಕೆ. ನೋಡಿ, ಇದೇ ಥರ ಎ ಬಿ ಡಿ ವಿಲಿಯರ್ಸ್ ಅವರು, ಕ್ರಿಸ್ ಗೇಲ್ ಅವರು, ಯುಜ್ವೇಂದ್ರ ಚಹಲ್ ಅವರು, ಆಮೇಲೆ ಸಿರಾಜ್ ಅವರು, ಇವರೆಲ್ಲ ಇವಾಗ ಆರ್ ಸಿ ಬಿಗೆ ಆಡ್ತಿಲ್ಲ. ಆದ್ರೂ ಅವ್ರಿಗೆ ಇವಾಗ್ಲೂ ಆರ್ ಸಿ ಬಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ, ಈ ಅನ್ಬಾಕ್ಸ್ ಇವೆಂಟ್ ಇವ್ರು ಕರೆದು ಅವ್ರಿಗೆ ಸನ್ಮಾನ ಮಾಡಿದಾಗಿರ್ಲಿ, ಆಮೇಲೆ ಈ ಸಿರಾಜ್ ಅವರು ಮತ್ತು ಚಹಲ್ ಅವರಂತೂ ಬೇರೆ ಟೀಮ್ ಆಡ್ತಾ ಇದ್ದಾರೆ. ಆದ್ರೂ ಇವಾಗ್ಲೂ ಅವ್ರಿಗೆ ಆರ್ ಸಿ ಬಿ ಮೇಲೆ ಎಷ್ಟು ಕಾಳಜಿ ಇದೆ. ಆಮೇಲೆ ಎಲ್ಲ ಜನ ಇವಾಗ್ಲೂ ಅವ್ರಿಗೆ ಆರ್ ಸಿ ಬಿ ಅಂತ ಕೂಗ್ತಾರೆ. ಫ್ಯಾಫ್ ಡು ಪ್ಲೆಸಿಸ್ ಅವರು ಆರ್ ಸಿ ಬಿಗೆ ಆಡಿರೋದೇ 3 ವರ್ಷ, ಸಿ ಎಸ್ ಗೆ 9 ವರ್ಷ ಆಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಅವ್ರಿಗೆ ಆರ್ ಸಿ ಬಿನ ಸಿ ಎಸ್ ಕೆ ಅಂತ ಇವಾಗ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ ಆಗ್ತಿದೆ. ಯಾಕೆಂದ್ರೆ 3 ವರ್ಷದಲ್ಲಿ ಅಷ್ಟು ಪ್ರೀತಿ ಗಳಿಸಿದ್ದಾರೆ ಇಲ್ಲಿ. ಆಮೇಲೆ ಫಿಲ್ ಸಾಲ್ಟ್ ಅವರು ಇಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿಲ್ಲ, ಪರ್ಫಾರ್ಮೆನ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅವರು. ಹೋದ್ ವರ್ಷ ಫೈನಲ್ 2 ದಿನದ ಮುಂಚೆ ಅವ್ರ ಮಗು ಹುಟ್ಟಿತ್ತು. ಇಂಗ್ಲೆಂಡ್ ಹೋಗಿ ಮಗು ನೋಡ್ಕೊಂಡು ಫೈನಲ್ ದಿನ ಮತ್ತೆ ಬೆಳಗ್ಗೆ ಫ್ಲೈಟ್ ಹತ್ಕೊಂಡು ಫೈನಲ್ ಆಡಕ್ ಬಂದಿದ್ರು. ಈ ತರ ಕಮಿಟ್ಮೆಂಟ್ ಅವ್ರ ಕಂಟ್ರಿಗೆ ತೋರಿಸಿದ್ರೆ ಏನೋ ಬೇರೆ ಅಂತ ಹೇಳ್ಬೋದು, ಬಟ್ ಒಂದು ಫ್ರಾಂಚೈಸಿಗೆ ಇಷ್ಟು ತೋರಿಸ್ತಿದ್ದಾರೆ ಅಂದ್ರೆ ಅವ್ರಿಗೆ ಇದು ಎಷ್ಟು ಮೀನ್ ಆಗ್ತಿರ್ಬೇಕು.